ಇದು ರಾಜ್ಯದ ಸಮಸ್ತ ಜನ ನೋಡಲೇಬೇಕಾದಂತಹ ಸುದ್ದಿ. ಬಿಸಿಲ ಧಗೆ ನಡುವೆಯೇ ಕಾದಿದೆಯಾ ಮತ್ತೊಂದು ಸಂಕಷ್ಟ. ಮಾರ್ಚ್ 22ಕ್ಕೆ ರೋಡಿಗಿಳಿಯುವ ಮುನ್ನ 100 ಬಾರಿ ಯೋಚನೆ ಮಾಡಬೇಕಾಗಿ ಬರುತ್ತೆ. ಮಾರ್ಚ್ 22ನೇ ತಾರೀಖು ನನಗೆ ಮದುವೆಗೆ ಹೋಗೋದಕ್ಕಿದೆ. ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ ಪ್ಲಾನ್ ಇಟ್ಕೊಂಡವರು ಯೋಚನೆ ಮಾಡಬೇಕು. ಅವತ್ತಿನ ದಿನ ಏನೇ ಪ್ರೋಗ್ರಾಮ್ ಇದ್ರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮಾರ್ಚ್ 22ನೇ ತಾರೀಖು ರೋಡಿಗಿಳಿಯುವ ಮುನ್ನ 100 ಬಾರಿ ಯೋಚನೆ ಮಾಡಬೇಕು. ಯಾಕಂದ್ರೆ ಆ ದಿನ ಇಡೀ ಕರುನಾಡಿಗೆ ಬೀಳಲಿದೆ ಬಹುದೊಡ್ಡ ಬೀಗ. ಯಾವುದೇ ತರಹದ ಬಸ್ಗಳಿರೋದಿಲ್ಲ, ಆಟೋ ಬರೋದಿಲ್ಲ, ಮೆಟ್ರೋ ಕೂಡ ಓಡಾಡೋದಿಲ್ಲ. ಯಾವುದೇ ಕಡೆಯೂ ಬಸ್ ಸಿಗಲ್ಲ, ಆಟೋ ಬರಲ್ಲ, ಮೆಟ್ರೋ ಓಡಲ್ಲ. ಬಸ್, ಆಟೋ, ಟ್ಯಾಕ್ಸಿ, ಮೆಟ್ರೋ ನಂಬಿ ಬಂದವರಿಗೆ ಕಷ್ಟ ಬಲು ಕಷ್ಟ. ಮಾರ್ಚ್ 22ನೇ ತಾರೀಖು ಅಖಂಡ ಕರ್ನಾಟಕ ಬಂದ್ ಆಗುತ್ತೆ. ಇದು ರಾಜ್ಯದ ಸಮಸ್ತ ಜನತೆ ನೋಡಲೇಬೇಕಾದಂತಹ ಸುದ್ದಿ. 22ನೇ ತಾರೀಕು ಯಾವುದೇ ತರಹದಲ್ಲೂ ಕೂಡ ಕಮಿಟ್ ಆಗೋದಕ್ಕೂ ಹೋಗಬೇಡಿ. ಬಿಸಿಲ ಧಗೆ ನಡುವೆಯೂ ಕೂಡ ಕರ್ನಾಟಕಕ್ಕೆ ಮತ್ತೊಂದು ಸಂಕಷ್ಟ. ಮಾರ್ಚ್ 22ನೇ ತಾರೀಕು ರೋಡಿಗಿಳಿಯುವ ಮುನ್ನ 100 ಬಾರಿ ಯೋಚನೆ ಮಾಡಿ. ಯಾಕಂದ್ರೆ ಆ ದಿನ ಇಡೀ ಕರುನಾಡು ಸ್ತಬ್ಧ ಆಗಿರುತ್ತೆ. ಕರುನಾಡೇ ಸ್ತಬ್ಧ ಆಗಿರುತ್ತೆ. BMTC ಇರೋದಿಲ್ಲ, ಬೇರೆ ನಿಗಮದ ಬಸ್ಗಳಿರೋದಿಲ್ಲ, ಆಟೋಗಳಿರೋದಿಲ್ಲ, ಟ್ಯಾಕ್ಸಿಗಳಿರೋದಿಲ್ಲ, ಏನೇನೂ ಇರೋದಿಲ್ಲ. ಕೊರೋನಾದ ಸಂದರ್ಭದಲ್ಲಿ ಕರುನಾಡು ಹೆಂಗು ಬಿಕ್ಕು ಅಂತ ಆಯಿತು, ಅದರಂತೆ ಭಾಸವಾಗುತ್ತೆ. ಮೆಜೆಸ್ಟಿಕ್ಕಲ್ಲಿ ಜನಸಂಚಾರ ಇರೋದಿಲ್ಲ, ಬಸ್ಗಳು ಸ್ತಬ್ಧವಾಗಿ ಜೀವಂತ ಶವದಂತೆ ನಿಂತ್ಕೊಂಡಿರುತ್ತೆ. ಆ ದಿನ ಬೇರೆ ತರಹದ ಕಮಿಟ್ಮೆಂಟ್ ಇಟ್ಕೋಬೇಡಿ. ಬಸ್, ಆಟೋ, ಟ್ಯಾಕ್ಸಿ, ಮೆಟ್ರೋ ನಂಬಿ ಬಂದವರಿಗೆ ಕಷ್ಟ. ಮಾರ್ಚ್ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಆಗುತ್ತೆ. ಹಾಗಾಗಿ ಏನಿದೆ ಅವತ್ತಿನ ದಿನ ಬಂದು, ಯಾವ ಕಾರಣಕ್ಕೋಸ್ಕರ ಬಂದು, ಆ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ಗಳನ್ನು ಗಮನಿಸೋಣ. ಅಖಂಡ ಕರ್ನಾಟಕ ಬಂದ್ಗೆ ಸಂಘಟನೆಗಳ ಭಾರಿ ಬೆಂಬಲಗಳು ಕೂಡ ವ್ಯಕ್ತವಾಗಿದೆ. ವಾಟಾಳ್ ನಾಗರಾಜ್ ಕೊಟ್ಟಿರುವ ಬಂದ್ ಕರೆಗೆ ವ್ಯಾಪಕ ಬೆಂಬಲ. ಕೆಲವೊಂದು ಕಡೆ ಅಪಸ್ವರಗಳಿದ್ದಾವೆ. MES ಪುಂಡಾಟ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. 1000ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲವೂ ಕೂಡ ವ್ಯಕ್ತವಾಗಿದೆ. ಅಂದು ಹಸಿವಾದವರು ಹೋಟೆಲ್ ಇರಲ್ಲ, ತರಕಾರಿನೂ ಸಿಗಲ್ಲ. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲವೂ ಬಂದಾಗಿರುತ್ತೆ. ಹಾಲು, ಮೆಡಿಕಲ್ ಶಾಪ್ ಹೊರತುಪಡಿಸಿ ಸ್ವಂತ ಗಾಡಿಯಲ್ಲಿ ಹೋಗಬೇಕೆಂದ್ರೂ ಪೆಟ್ರೋಲು ಡೌಟೆ. ಪೆಟ್ರೋಲ್ ಬಂಕ್ ಓಪನ್ ಮಾಡಕ್ಕೆ ಬಿಡಲ್ಲ. ಪೆಟ್ರೋಲ್ ಬಂಕ್ಗಳ ಮಾಲೀಕರಿಂದಲೂ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರುನಾಡೇ ಸ್ತಬ್ಧವಾಗಿರುತ್ತೆ. ಏನೇ ನೀವು ಹರಸಾಹಸ ಪಟ್ಟರು ಓಡಾಡೋದಕ್ಕಾಗೋದಿಲ್ಲ. ಕರ್ನಾಟಕ, ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಜಲ ಅಂತ ಬಂದಾಗ ಸ್ಟುಡಿಯೋದಲ್ಲಿ ಕೂತುಕೊಂಡಿರುವಂತಹ ಮಾಧ್ಯಮ ಮಿತ್ರರನ್ನು ಒಳಗೊಂಡು ಪ್ರತಿಯೊಬ್ಬನೂ ಬೆಂಬಲ ಕೊಡಬೇಕಾದಂತಹ ವಿಚಾರವೇ. ಬೆಳಗಾವಿ ಗಡಿಯಲ್ಲಿ ಅದ್ಯಾವುದೋ ಅಸಹ್ಯ ತಿನ್ಕೊಂಡು ಗಡಿ ಭಾಗದಲ್ಲಿ ಕಲ್ಲು ಹೊಡೆಯುವಂಥ MES ಪುಂಡರು ಕನ್ನಡಿಗನ ಕಾಲರಿಗೆ ಬಲಗೈ ಹಾಕಿ ಧರ ಎಳಕ ಬಂದು ಆತನ ಮುಖದ ಮೇಲೆ ಮಸಿ ಬಳಿಯುವಂಥ MES ಅಷಡ್ಢಾಳರು, ಅವಿವೇಕಿಗಳು, ಮೂದೇವಿಗಳು. ಅವರನ್ನ ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಮಹಾರಾಷ್ಟ್ರ ಅನ್ನುವ ಕಡು ಬಡತನ ಇರುವಂತಹ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಅಂಥದ್ರಲ್ಲಿ ಕರ್ನಾಟಕದ ಕನ್ನಡಿಗರ ಮೇಲೆ ನಿರಂತರವಾದಂತಹ ದಾಳಿ, ಅವಮಾನ, ಅಪಮಾನ, ಸ್ವಾಭಿಮಾನಕ್ಕೆ ಧಕ್ಕೆ, ಬಸ್ ಚಾಲಕರನ್ನ ಹಿಡಿದೆಳೆಯೋದು, ಅವರಿಗೆ ದಾಳಿ ಮಾಡೋದು, ಅತ್ಯಂತ ಶಿಖಂಡಿ ಯುದ್ಧಕ್ಕೆ ಆಹ್ವಾನಿಸೋದು, ಇವೆಲ್ಲವೂ ಕೂಡ MES ಪುಂಡರ ನಿರಂತರ ದಾಳಿಗಳಾಗ್ತಾ ಇತ್ತು. ನಮ್ಮ ಕರ್ನಾಟಕ ಸರ್ಕಾರ ರೀತಿ ರಿವಾಜಿಗೆ ಅಂತ 2 ಸಾಲು ಮಾತನಾಡಿ ಸುಮ್ಮನಾಗಿದ್ರು. ಅದರ ಬಗ್ಗೆ ಯಾವುದೇ ತರಹದ ಕಠಿಣ ಕ್ರಮಗಳಾಗಿಲ್ಲ. ಹಾಗಾಗಿ ಕನ್ನಡ ಸಂಘಟನೆಗಳು ಸ್ವಾಭಾವಿಕವಾಗಿ ಭುಗಿಲೇಳ್ತವೆ, ಆಕ್ರೋಶಗಳನ್ನು ತೋರಿಸ್ತಾರೆ. ಕರ್ನಾಟಕ ಬಂದ್ ಮಾಡುವ ಮುಖಾಂತರವಾಗಿ ನೋಡಿ, ಈ ಬಂದ್ ಎನ್ನುವಂತಹದ್ದು ಒಂದು ಸಹಜ ಪ್ರಕ್ರಿಯೆ ಅಲ್ಲ. ಒಂದು ದಿನ ಕರ್ನಾಟಕ ಬಂದ್ ಆದರೆ ಕರ್ನಾಟಕದ ಬೊಕ್ಕಸಕ್ಕೆ ಅದೆಷ್ಟೋ ಪೆಟ್ಟು. ಬಸ್ಗಳು ಓಡಾಡೋದಿಲ್ಲ, ಆ ರೆವಿನ್ಯೂ ಬಂದಾಗುತ್ತೆ. ಆಟೋ ರಿಕ್ಷಾಗಳ ಟ್ಯಾಕ್ಸ್ ಸಿಗೋದಿಲ್ಲ,
ಆ ರೆವೆನ್ಯೂ ಬಂದಾಗುತ್ತೆ. ಇನ್ನು 6 ಗಂಟೆ ನಂತರ ಗಂಟ್ಲು ಕೆಳಗೆ ಕೊಳೆತ ದ್ರಾಕ್ಷಿ ಹಣ್ಣಿನ ರಸ ಇಳಿಸೋರು ಅವತ್ತು ಇಳಿಸೋದಿಲ್ಲ, ಅದು ಕೂಡ ರೆವಿನ್ಯೂ, ಅದು ಬಂದಾಗುತ್ತೆ. ಹೀಗೆ ಆದಾಯದ ಮೂಲಗಳೆಲ್ಲ ಬಂದಾದರೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಬಾಯ್ ಬಡ್ಕೋಬೇಕಷ್ಟೆ. ಮೊದಲೇ ಗ್ಯಾರಂಟಿ ಸರ್ಕಾರ, ಗ್ಯಾರಂಟಿಗಳಿಗೆ ಹಣ ಹಾಕಿ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನುವಂಥ ಆರೋಪ. ಅದರ ಜೊತೆಗೆ ಒಂದು ದಿನ ಕರ್ನಾಟಕ ಬಂದಾದರೆ ಪರಿಸ್ಥಿತಿ ಏನಾಗಬಹುದು? ಇನ್ನು ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಇನ್ಯಾವುದೇ ಐಟಮ್ಗಳು ಅವತ್ತಿನ ದಿನ ಸಿಗೋದಿಲ್ಲ. ಮೆಡಿಕಲ್ ಶಾಪ್ಗಳು ಓಪನ್ ಇರಬಹುದು, ಹಾಲಿನ ಡೈರಿಗಳು ಓಪನ್ ಇರಬಹುದು, ಆಸ್ಪತ್ರೆಗಳು ಓಪನ್ ಇರಬಹುದು, ಪೆಟ್ರೋಲ್ ಬಂಕ್ಗಳು ಕೂಡ ಸಂದೇಹ. ಅವತ್ತಿನ ದಿನ ಗಾಡಿ ಇದೆ, ನಾನು ಓಡಾಡ್ತೀನಿ ಅಂತ ನೀವೇನಾದರೂ ಅರ್ಧ ಟ್ಯಾಂಕ್ ಪೆಟ್ರೋಲ್ ಹಿಡ್ಕೊಂಡು ಪೀಣ್ಯದ ಕಡೆಗೆ ಹೋದರೆ ಮತ್ತೆ ಬರೋಕ್ಕಾಗಲ್ಲ, ಜೋಪಾನ.